ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾರ್ನಿಂಗ್ ಟಿಫನ್ಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ಗೆ 1 ಲೋಟ ಅಕ್ಕಿ ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಪೊಂಗಲು. ಮತ್ತು ಅದೇ ಲೋಟದಲ್ಲಿ 1 ಲೋಟ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಂಡು 4 ಲೋಟ ನೀರು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ, ಕೂಗಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನನ್ನ ಮಕ್ಕಳಿಗೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ರಾಗಿ ಗಂಜಿಗೆ ನಾನು ಹಾಲು, ಬೆಲ್ಲ, ನೀರು, ಉಪ್ಪು ಮತ್ತು ಒಂದು 40 ಐಟಮ್ಸ್ ಹಾಕ್ಬಿಟ್ಟು ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಪೌಡರ್ ಹಾಕ್ಬಿಟ್ಟು ನಾನು ನನ್ನ ಮಕ್ಕಳಿಗೆ ಗಂಜಿ ಮಾಡಿಕೊಡ್ತೀನಿ ಮಾರ್ನಿಂಗು. ಅವರಿಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರು ಜೊತೆಗೆ ಬಾದಾಮ್ ಕೊಟ್ಬಿಟ್ಟು ರಾಗಿ ಗಂಜಿ ಕೊಡ್ತೀನಿ. ನೋಡಿ, ನಾನು ರಾಗಿ ಗಂಜಿಗೆ ಹಿಂಗೆ ನೀರು ನೆನೆಸಿ ಇಟ್ಕೊಂಡು ಇಲ್ಲಿ ಬಿಸಿ ಆಗುತ್ತಲ್ವ ಹಾಲು, ಚೆನ್ನಾಗಿ ಕುದಿಬೇಕಾದ್ರೆ ನಾನು ಅದನ್ನು ಮಿಶ್ರಣ ಮಾಡಿ ರಾಗಿ ಗಂಜಿ ಪ್ರಿಪೇರ್ ಮಾಡ್ತೀನಿ. ನಾನಿಲ್ಲಿ ಸ್ವಲ್ಪ ನೈಟೇ ಜೀರಿಗೆ ನೀರು ಕಾಯಿಸಿಟ್ಕೊಂಡಿರ್ತೀನಿ, ಜೀರಿಗೆ ಹಾಕಿ ಅದನ್ನು ಕುಡಿತೀನಿ. ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಈ ರಾಗಿ ಗಂಜಿ ಆಗೋಯ್ತು. ರಾಗಿ ಗಂಜಿ ಆಗುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಮತ್ತು ಮಕ್ಕಳಿಗೆ ಬಾದಾಮ್ ನೆನೆಸಿಟ್ಟಿರ್ತೀನಿ, ಬಾದಾಮ್ ಸಿಪ್ಪೆ ಸುಲಿದಿರ್ತೀನಿ. ಇದಿಷ್ಟು ನನ್ನ ಮಾರ್ನಿಂಗ್ ಬ್ಯುಸಿ ರೂಟೀನ್. ನಾನು ತುಂಬ ಇಷ್ಟಪಟ್ಟು ಮಾಡೋ ಕೆಲಸಗಳಿವೆಲ್ಲ. ನಂಗೆ ತುಂಬ ಇಷ್ಟ ಇದೆಲ್ಲ. ಮಕ್ಕಳಿಗೆ ಮತ್ತು ಮನೇಲಿರೋರ್ಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಡೋದಂದ್ರೆ ನನಗೆ ತುಂಬ ಇಷ್ಟ. ಬಾದಾಮ್ ಸಿಪ್ಪೆ ತೆಗೆದು ಕೊಡ್ತೀನಿ, ಅವರು ಸಿಪ್ಪೆ ಇದ್ರೆ ತಿನ್ನಲ್ಲ. ಅದು ಕುಕ್ಕರ್ ಕೂಗೋದ್ರೊಳಗಡೆ ನಾನು ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದುಬಿಡ್ತೀನಿ. ನಾನು ನೈಟೇ ಎಲ್ಲ ಮುಂದೆಗಡೆ ಪ್ಯಾಸೇಜ್ ಎಲ್ಲ ಒರೆಸಿಟ್ಕೊಂಡಿರ್ತೀನಿ. ಬೆಳಗ್ಗೆ ಟೈಮ್ ಆಗಲ್ಲ, 7:30ಗೆಲ್ಲ ನನ್ನ ಮಕ್ಕಳು ವ್ಯಾನ್ ಬರುತ್ತೆ, ಕಳಿಸ್ಬೇಕಲ್ವ, ಅದಕ್ಕೆ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದೆ. ನೋಡಿ ಫ್ರೆಂಡ್ಸ್, ಈ ಥರ ರಂಗೋಲಿ ಹಾಕಿದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿರುತ್ತಲ್ವ. ಎಲ್ಲ ಫುಲ್ ರೆಡಿ ಮಾಡಿದ್ಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಮನೇಲಿರೋರಿಗೆ. ಕೂಗಿದೆ ಹೆಸರುಬೇಳೆ ಮತ್ತು ಅಕ್ಕಿ. ನೋಡಿ, ಅದು ಅನ್ನ ಥರ ಆಗಿದೆ. ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಿಹಿ ಪೊಂಗಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ, ಗಸಗಸೆ, ಏಲಕ್ಕಿ ಹಾಕಿ ರುಬ್ಕೊತೀನಿ. ಮತ್ತು ಬಾದಾಮು, ತುಪ್ಪ ಮತ್ತು ಬಾದಾಮ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ರುಬ್ಬಿರೋ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ನೈಟೇ ಬೆಲ್ಲ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಅದನ್ನು ನೆನೆಸಿ ಕಾಯಿಸಿ ಸೋಸೋಕ್ಕೆ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ನೈಟೇ ನೆನೆಸಿಟ್ಟಿದ್ದೆ. ಕರಗಿದೆ ಬೆಲ್ಲ. ಈಗ ನಾನಿಲ್ಲಿ ಕೂಗಿಸಿಟ್ಟಿದ್ದೀನಲ್ವ ರೈಸು ಮತ್ತು ಬೇಳೆ ಹಾಕಿ, ಎಷ್ಟು ಬೇಕೋ ಅಷ್ಟನ್ನು ಸಿಹಿ ಪೊಂಗಲಿಗೆ ಹಾಕ್ಕೊತೀನಿ. ನಾನು ಸ್ವಲ್ಪ ಮನೇಲಿ ಸಿಹಿ ಪೊಂಗಲೇ ಜಾಸ್ತಿ ಮಾಡ್ತೀನಿ. ಖಾರ ಪೊಂಗಲ್ಗಿನ್ನ ನಮ್ಮ ಮನೇಲಿ ಸಿಹಿ ಪೊಂಗಲ್ ಚೆನ್ನಾಗಿ ತಿಂತಾರೆ ಮಕ್ಕಳು. ಅದಕ್ಕೆ ಸಿಹಿ ಪೊಂಗಲ್ಗೆ ಸ್ವಲ್ಪ ಅದು ಕೂಗಿರೋ ರೈಸ್ ಎಲ್ಲ ಜಾಸ್ತಿ ಹಾಕ್ಕೊತೀನಿ. ಖಾರ ಪೊಂಗಲ್ಗೆ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ನೋಡಿ, ಇಷ್ಟೇ ಸಿಹಿ ಪೊಂಗಲ್. ತುಂಬ ಸಿಂಪಲ್ ಫ್ರೆಂಡ್ಸ್, ಬೇಗನೆ ಆಗೋಗುತ್ತೆ. ಏನು ಜಾಸ್ತಿ ತರಕಾರಿ ಎಲ್ಲ ಹಚ್ಬೇಕನ್ನೋ ರಿಸ್ಕ್ ಇರಲ್ಲ, ಬೇಗ ಕೆಲಸಗಳು ಮುಗಿಸ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆದರೆ ನಾನು ಮುಂಚೆನೇ ಸ್ವಲ್ಪ ನೀರು ಹಾಕಿ ಸ್ಮ್ಯಾಶ್ ಮಾಡಬೇಕಾಗಿತ್ತು, ನಾನು ಎಡವಟ್ಟು ಮಾಡಿಬಿಟ್ಟೆ. ಇವಾಗ ಸ್ವಲ್ಪ ಗಂಟಾಗಿದೆ, ಅದನ್ನೇ ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ನೋಡಿ, ಬೆಲ್ಲ ಸೋಸಿದ್ದೀನಿ. ಸಿಹಿ ಪೊಂಗಲ್ ಇಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ನೋಡಿ, ಆ ಗಂಟಾಗಿದೆ, ಅದನ್ನು ಹಂಗೆ ಸ್ಮ್ಯಾಶ್ ಮಾಡ್ಕೊತೀನಿ ಫೈನಲಿಗೆ. ಅದಕ್ಕೆ ನಾನಿಲ್ಲಿ ಖಾರ ಪೊಂಗಲ್ಗೆ ಫುಲ್ ಎಲ್ಲ ತಣ್ಣೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಖಾರ ಪೊಂಗಲು, ಎಣ್ಣೆ, ಸಾಸಿವೆ, ಜೀರಿಗೆ, ಅದಕ್ಕೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊತೀನಿ. ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ, ಇದಕ್ಕೆ ತೆಂಗಿನಕಾಯಿನ ಹಚ್ಚಿಟ್ಕೋಬೇಕು ಫ್ರೆಂಡ್ಸ್. ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾ ಇರುತ್ತಲ್ವ ಖಾರ ಪೊಂಗಲಲ್ಲಿ ತೆಂಗಿನಕಾಯಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿನ ಹಚ್ಚಿ ಹಾಕ್ತಾರೆ ಒಬ್ಬೊಬ್ಬರು. ನನ್ನ ಮಕ್ಕಳಿಗೆ ಅದು ಬಾಯಿಗೆ ಸಿಕ್ಕರೆ ಅವ್ರು ತಿನ್ನಲ್ಲ ಅಂತ ನಾನು ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಾಳುಮೆಣಸು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ಅದನ್ನು ನಾನು ಇದಕ್ಕೆ ಖಾರ ಪೊಂಗಲಿಗೆ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿಸ್ತೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಲಾಸ್ಟಲ್ಲಿ ಹಾಕ್ಬಿಟ್ಟು ಕುದಿಸಿದ್ರೆ ಖಾರ ಪೊಂಗಲು ರೆಡಿಯಾಗೋಯ್ತು. ಇದು ನನ್ನ ಮಾರ್ನಿಂಗ್ 5 o'clock ಸ್ಟಾರ್ಟ್ ಆಗೋ
ಒಂದು ದಿನದ ರೂಟೀನ್ ಅಂದರೆ ಹಿಂಗಿರುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ನನ್ನ ಮಕ್ಳಿಗೆ ಇವಾಗ ನಾನು ಟಿಫನ್ 6 ಗಂಟೆ ಒಳಗಡೆ ರೆಡಿ ಮಾಡಿಬಿಡಬೇಕು. ಆಮೇಲೆ ಅವರಿಬ್ಬರನ್ನ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ಅವರು ಎದ್ದು ಇಬ್ಬರು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿರ್ತಾರೆ. ನಾನು ತಲೆ ಬಚ್ಚೋದೆಲ್ಲ ರಿಸ್ಕ್ ಅಲ್ವಾ ಫ್ರೆಂಡ್ಸ್, ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಮಾಡ್ಕೊತೀನಿ. ಮತ್ತು ನಾನು ಬೇರೆ ವರ್ಕಿಂಗ್ ವುಮೆನ್, ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದು ಖಾರ ಪೊಂಗಲು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಸಿಹಿ ಪೊಂಗಲ್ ಇಲ್ಲಿ ರೆಡಿ ಆಯಿತು. ಮತ್ತು ಖಾರ ಪೊಂಗಲು. ಅವರಿಬ್ಬರು ಎದ್ದಿದ ತಕ್ಷಣ ಅವರಿಗೆ ಬಿಸಿ ನೀರು ಮತ್ತು ಬಾದಾಮ್ ಕೊಟ್ಬಿಟ್ಟು ಸ್ನಾನಕ್ಕೆ ಕಳಿಸ್ತೀನಿ ಫ್ರೆಂಡ್ಸ್. ಸ್ನಾನಕ್ಕೆ ಕಳಿಸಿ ಬಂದಿದ ತಕ್ಷಣ ಅವ್ರಿಗೆ ಒಂದು ಲೋಟ ಗಂಜಿ ಕೊಡ್ತೀನಿ. ಗಂಜಿ ಮಾಡಿಟ್ನಲ್ಲ, ಅದು ಫೈನಲ್ಲು ಸ್ಕೂಲಿಗೆ ಹೋಗಬೇಕಾದ್ರೆ ಇದು ನನ್ನ ಮಕ್ಕಳು ಫುಡ್ಡು. ಪ್ಲಮ್ ಫ್ರೂಟು